ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೀದರ್ನಲ್ಲಿ 30 ರೂಪಾಯಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಚಾರ್ಯರೇ ಉಪನ್ಯಾಸಕರೊಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೀದರ್ನ ರೇಣುಕಾ ಪದವಿ ಪೂರ್ವ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕ ಶಂಕರ್ ರೆಡ್ಡಿ ಹಲ್ಲೆಗೊಳಗಾದವರು. ಅದೇ ಕಾಲೇಜಿನ ಪ್ರಾಚಾರ್ಯ ಡಿ ನಿಜಾಮುದ್ದೀನ್, ರಾಜ್ಯಶಾಸ್ತ್ರ ಉಪನ್ಯಾಸಕ ಎಸ್ ಮೇಟಿ ಮತ್ತು ಸೇವಕ ಪೀರಪ್ಪ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಿನ್ನೆ ಕಾಲೇಜಿನ ಆವರಣದಲ್ಲಿ ಇವರನ್ನ ಥಳಿಸಿದ್ದಾರೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಉಳ್ಳಾಲದಲ್ಲಿ ಕಳೆದ ರಾತ್ರಿ ರೌಡಿಗಳು ಕೆಲ ಮನೆಗಳಿಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಬಶೀರ್ ಅನ್ನೋ ಸ್ಥಳೀಯ ರೌಡಿ ಶೀಟರ್ ನೇತೃತ್ವದಲ್ಲಿ 40ಕ್ಕೂ ಹೆಚ್ಚು ಮಂದಿಯ ತಂಡ ಮಗುವಿರ ಪಟ್ಟಣದ 4 ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ವು. ಘಟನೆಯಲ್ಲಿ ಒಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಈ ರೌಡಿಗಳ ತಂಡ 4 ಮೀನುಗಾರಿಕಾ ಬೋಟ್ಗಳಿಗೂ ಹಾನಿ ಮಾಡಿದೆ. ಇದರಿಂದ ಉಳ್ಳಾಲದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಉಳ್ಳಾಲದಲ್ಲಿ ಬಂದ್ ಪರಿಸ್ಥಿತಿ ಇದ್ದು ವಾಹನ ಸಂಚಾರ ವಿರಳವಾಗಿದೆ. ದಾಂಧಲೆ ಹಾಗೂ ಪೊಲೀಸ್ ವೈಫಲ್ಯ ವಿರೋಧಿಸಿ ಬೃಹತ್ ಪ್ರತಿಭಟನೆಗೆ ಸ್ಥಳೀಯರು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅವಧಿ ಮುಗಿಯದ ಔಷಧಿಗಳನ್ನು ಸುಟ್ಟು ಹಾಕಲಾಗಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿಯನ್ನ ಸ್ಥಳಾಂತರ ಮಾಡುವ ವೇಳೆ ಅಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಇನ್ನೂ ಅವಧಿ ಮುಗಿಯದ ಔಷಧಿಗಳನ್ನು ಹಾಗೂ ಮಾತ್ರೆಗಳನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ ಬಿಸಾಡಿದ್ದಾರೆ. ಕೆಲವನ್ನ ಸುಟ್ಟು ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ, ನೋಡಿ. ಔಷಧಿಗಳು ಹಾಗೂ ಮಾತ್ರೆಗಳಿಗಾಗಿ ಸಾಕಷ್ಟು ಬಡ ಜನತೆ ಆಸ್ಪತ್ರೆಗಳಿಗೆ ಪ್ರತಿನಿತ್ಯ ತಿರುಗಾಡು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಔಷಧಿಗಳನ್ನು ಸುಟ್ಟಾಕಿದ್ದಾರೆ ಹಾಗೂ ಎಲ್ಲಂದ್ರೆ ಅಲ್ಲಿ ಬಿಸಾಡಿದ್ದಾರೆ. ನೀವು ನೋಡಬಹುದು, ಈಗ ನನ್ನ ಬಲಭಾಗದಲ್ಲಿ ಏನು ಈ ಒಂದು ಹಳೆ DHO ಆಫೀಸ್ ಏನಿತ್ತು, ಅಲ್ಲಿ ಏನು ಲಕ್ಷಾಂತರ ಮೌಲ್ಯದ ಬೆಲೆ ಬಾಳುವಂಥ ಒಂದು ಔಷಧಿಗಳನ್ನ ಅಂದರೆ ಎಲ್ಲಂದ್ರೆ ಅಲ್ಲಿ ಬಿಸಾಡಿದ್ದಾರೆ. ಹಾಗೆ ಕೆಲವೊಂದು ಔಷಧಿಗಳನ್ನ ಸುತ್ತಾಡ್ತಾ ಇದ್ದಾರೆ. ಸಾರ್ವಜನಿಕರು ಇಲ್ಲಿಗೆ ಬಂದು ಏನು ಅವುಗಳನ್ನ ಪರಿಶೀಲನೆ ಮಾಡಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈಗಾಗಲೇ ಏನು ಮೂಟೆಗಳಿಗೆ ಕೂಡ ಈ ಒಂದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳೇನಿರ್ಬೋದು ಅವರು ಕೂಡ ತುಂಬ್ತಾ ಇದ್ದಾರೆ. ಸೊ ಆ ಮೂಟೆಗಳು ಕೂಡ ಮಾಧ್ಯಮಗಳು ಬಂದಿದ್ದ ನಂತರ ಎಚ್ಚೆತ್ತುಕೊಂಡಂತ ಅವರು ಆ ಮೂಟೆಗಳನ್ನು ಎತ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಲಕ್ಷಾಂತರ ರೂಪಾಯಿ ಏನು ಪ್ರಮುಖವಾಗಿ ಮಲೇರಿಯಾ ನಿರ್ವಹಣೆ ಆಗಿರಬಹುದು, ಸಾಕಷ್ಟು ಜನ ಬಡ ಜನರಿಗೆ ಆಸಿಡ್ ಆಗಿರ್ಬೋದು, ಅದೇ ರೀತಿ ಕೆಲವೊಂದು ಔಷಧಿಗಳೇನಿದ್ದಾವೆ ಇವ ಎಲ್ಲವನ್ನು ಕೂಡ ಏನು ಇಲ್ಲಿರುವಂಥ ಒಂದು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಪ್ರಮುಖವಾಗಿ ನಿರ್ಲಕ್ಷ್ಯದಿಂದನೇ ಈ ಒಂದು ಘಟನೆ ಆಗಿರುವಂಥದ್ದು. ಲಕ್ಷಾಂತರ ಮೌಲ್ಯದ ಒಂದು ಈ ಔಷಧಿಗಳು ಇಲ್ಲಿ ಬಿಸಾಡಲಾಗಿದೆ. ಮತ್ತು ಎಡಭಾಗ ನೋಡಿದ್ರೆ ಅಲ್ಲೂ ಕೂಡ ಸಾಕಷ್ಟು ಗುಡ್ಡೆಗಳ ರಾಶಿಗಳ ಮುಖಾಂತರ ಇಲ್ಲಿ ಒಂದು ಔಷಧಿಗಳನ್ನು ಬಿಸಾಡಿರುವಂತಹದ್ದು. ಸಾಕಷ್ಟು ಒಂದು 4-5 ಗುಡ್ಡೆಗಳ ರಾಶಿಗಳ ಮೂಲಕ ಹಾಕಿ ಅವುಗಳನ್ನೆಲ್ಲ ಕೂಡ ಒಂದು ಸುಡುವಂಥ ಪ್ರಯತ್ನ ಮಾಡಿದರೆ ಇನ್ನೂ ಕೆಲವೊಂದು ಔಷಧಿಗಳನ್ನು ಇಲ್ಲಿ ಬಿಸಾಡಿರುವಂಥದ್ದು. ಈ ಒಂದು ಸ್ಥಳ ಏನಿದೆ ಇದು ಹಳೆಯ ಒಂದು DHO ಕಚೇರಿ ಏನಿತ್ತು, ಈ ಒಂದು ಆವರಣದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಳೆದ 3-4 ತಿಂಗಳ ಹಿಂದೆ ಅಷ್ಟೇ ಏನು ಈ DHO ಕಚೇರಿ ಹೊಸ ಜಿಲ್ಲಾಧಿಕಾರಿ ಸಂಕೀರ್ಣಕ್ಕೆ ಶಿಫ್ಟ್ ಆಗಿತ್ತು. ಆ ನಂತರ ಏನು ಈ ಔಷಧಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಅವರ ನಿರ್ಲಕ್ಷ್ಯ ಮಾಡಿ ಈ ಥರ ಒಂದು ಘಟನೆ ನಡೆದಿದೆ ಅಂತಲೇ ಹೇಳ್ಬಹುದು. ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಬೆಳಗಾವಿಯ ರಾಯಭಾಗದ ನಸ್ಲಾಪುರ ಮತ್ತು ಮಾರಡಿ ಗ್ರಾಮದ ಒಟ್ಟು 113 ಎಕರೆ ಅರಣ್ಯ ಭೂಮಿಯನ್ನು ಕಬಳಿಸಿದ್ದಾರೆ ಅಂತ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪಿಸಿದ್ದಾರೆ. ಅಲ್ಲದೆ ಅವ್ಯವಹಾರಕ್ಕೆ ಕೋರ್ಟ್ನ ಕೆಲ ಸಿಬ್ಬಂದಿಯೂ ಸಾಥ್ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಜಮೀನಿಗೆ ಸಂಬಂಧವೇ ಇಲ್ಲದ ಪ್ರಮೋದ್ ಸಾಂಗ್ಲೆ ಎಂಬುವರು ಇಲ್ಲಿ ತಾವು ಹಲವು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದು ತಮಗೆ ಮಹಾವೀರ ಸಾಂಗ್ಲೆ ಹಾಗೂ ಸಾಹೇಬ್ ಸಾಂಗ್ಲೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೇಸ್ ಹಾಕಿದ್ರು. ಆದರೆ ಮರುದಿನವೇ ಒಳ ಒಪ್ಪಂದವಾಗಿ ಗಾಯರಾಣ ಪಹಣಿ ಪತ್ರದಲ್ಲಿ ತಮ್ಮ ಹೆಸರು ನಮೂದಾಗುವಂತೆ ನ್ಯಾಯಾಲಯದಿಂದ ಆದೇಶ ಪಡೆದಿದ್ದಾರೆ. ಆದರೆ ಈ ಪಹಣಿ ಪತ್ರದಲ್ಲಿ ದಾವೆದಾರನದ್ದಾಗಲಿ ಇಲ್ಲವೇ ಪ್ರತಿವಾದಿಗಳದ್ದಾಗಲಿ ಹೆಸರಿಲ್ಲ. ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳ ಪ್ರತಿವಾದಗಳನ್ನಾಗಲಿ ಮಾಡಿಲ್ಲ. ಪ್ರಕರಣದ ಸೂಕ್ತ ವಿಚಾರಣೆ ನಡೆಯದೆ ನ್ಯಾಯಾಲಯ ಹಾದಿ ತಪ್ಪಿಸಿದ್ದಾರೆ ಅಂತ ಗಡಾದ್ ಆರೋಪಿಸಿದ್ದಾರೆ. ಗಡಾದ್ ಈ ಬಗ್ಗೆ ಕಾನೂನು ಕಂದಾಯ ಸಚಿವರು ಹಾಗೂ ಡಿಸಿಗೆ ದಾಖಲೆ ಪತ್ರ ಕೊಟ್ಟು ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ. ಸುಮಾರು 88 ಎಕರೆ ಸರ್ಕಾರಿ ಗಾಯರಾಣ ಜಮೀನು ಅಂತೇಳಿ ಉತ್ತರದಾಗ ದಾಖಲಿದೆ. ಅದೇ ಪ್ರಕಾರ ರಾಯಬಾಗ್ ತಾಲೂಕಿನ ಮಾರಡಿ ಗ್ರಾಮದಲ್ಲಿ 26 ಎಕರೆ ಅರಣ್ಯ ಇಲಾಖೆಗೆ ಸೇರಿದಂಥ ಜಮೀನು ಇಲ್ಲೇನು ಮಾಡಿದ್ದಾರೆ, ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ನೀಡಿ ಕೆಲವು ಎಲ್ಲ ರಾಜಕೀಯ ಅವರು ಪ್ರೇರಿತ ವ್ಯಕ್ತಿಗಳಿರ್ಬೋದು ಕೋರ್ಟ್ನಲ್ಲಿ ಒಂದು ದಾವಾ ದಾಖಲು ಮಾಡಿದರು. ನಾವು 30 ವರ್ಷದಿಂದ ಇದರಲ್ಲಿ ಕಬ್ಜಾ ಇದ್ದೀವಿ, ಇಂತಿಂಥವ್ರು ನಮ್ಮ ತಕರಾರು ಮಾಡ್ತಾ ಇರ್ತೇಳಿ 26/7/2013 ಕೇಸ್ ದಾಖಲು ಮಾಡಿದ್ರು. ಒಂದೇ ರಾತ್ರಿ ಮಾರನೇ ದಿವಸ ಪ್ರತಿವಾದಿಗಳು ವಾದಿಗಳು ಅಪ್ಸತ್ ಅಂತೇಳಿ ಮತ್ತೆ ಕೋರ್ಟ್ನಲ್ಲಿ ಅರ್ಜಿ ಕೊಟ್ಟರು. ಅವಾಗ ಕೋರ್ಟ್ ಇದು ಅಪ್ಸಾತ್ ಡಿಕ್ರಿ ಮಾಡಿ ಇವತ್ತು ಎಲ್ಲ ಸರ್ಕಾರಿ
ಈಗ ಐಟಿ ಕ್ಷೇತ್ರದ ಚಿತ್ತವೆಲ್ಲ ಭಾರತದತ್ತ ನೆಟ್ಟಿದೆ. ಯಾಕಂದ್ರೆ ಭಾರತೀಯ ಮೂಲದ ಸತ್ಯ ನಡೆಲ್ಲ ಮೈಕ್ರೋಸಾಫ್ಟ್ ಸಂಸ್ಥೆಯ ಸಿಇಒ ಆಗಿ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಉಡುಪಿಯ ಮಣಿಪಾಲ ವಿವಿಯ ಎಂಐಟಿ ಕಾಲೇಜಿನಲ್ಲಿ ಪದವಿ ಪಡೆದ ಸತ್ಯ ಐಟಿ ಕ್ಷೇತ್ರವನ್ನು ಆಳ್ತಿರೋದು ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ. ಸತ್ಯ ನಡೆಲ್ಲ ಭಾರತದ ಹೆಮ್ಮೆಯ ಪುತ್ರ, ಐಟಿ ದಿಗ್ಗಜ ಮೈಕ್ರೋಸಾಫ್ಟ್ ಸಂಸ್ಥೆಯ ನೂತನ ಸಿಇಒ. ವಿಶೇಷ ಅಂದ್ರೆ ಆಂಧ್ರ ಮೂಲದವರಾದ್ರೂ ಸತ್ಯ ನಡೆಲ್ಲ ಪದವಿ ಪೂರೈಸಿದ್ದು ಉಡುಪಿ ಜಿಲ್ಲೆಯ ಮಣಿಪಾಲ ವಿವಿಯಲ್ಲಿ. 1988ರಲ್ಲಿ ಸತ್ಯ ಎಂಜಿನಿಯರಿಂಗ್ ಪದವಿ ಪಡೆದಿದ್ರು. ಆಗ್ಲೇ ಇವರು ವಿವಿಯ ಉಪನ್ಯಾಸಕರ ನೆಚ್ಚಿನ ಶಿಷ್ಯ. ನಾನು ಅವನಿಗೆ 85ನೇ ಇಸ್ವಿಯಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡಿದ್ದೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂತ. ಮತ್ತು ಲ್ಯಾಬಲ್ಲೆಲ್ಲ ಅವನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದ. ಅವನು 3 ಗಂಟೆ ಲ್ಯಾಬಲ್ಲಿ ಕೂತ್ಕೊಂಡು ಎಲ್ಲ ಕೇಳಿ ಕಂಪ್ಲೀಟ್ ಆದ್ರ ಮೇಲೇ ಹೋಗ್ತಾಯಿದ್ದ. ನಾವು ಕೆಲವೊಮ್ಮೆ 3 ಗಂಟೆ ಅಂದರೆ ಅದು 3:30-4 ಗಂಟೆ ಸಹ ಆಗ್ತಾಯಿತ್ತು. ಲೇಟಾಗಿ ಅವನು ಲ್ಯಾಬಿಂದ ಹೊರಗೆ ಹೋಗ್ತಾಯಿದ್ದ. ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು. ಅವನಿಂದಾಗಿ ನಮ್ಮ ಡಿಪಾರ್ಟ್ಮೆಂಟಿಗೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಗೆ ಒಳ್ಳೆ ಹೆಸರು ಬಂದಿದೆ ಈಗ. ಕಳೆದ 3 ತಿಂಗಳಿನಿಂದ ಮೈಕ್ರೋಸಾಫ್ಟ್ ಸಿಇಒ ಹುದ್ದೆಗೆ ನಡೆಲ್ಲ ಅವರ ಹೆಸರು ಕೇಳಿ ಬರ್ತಿತ್ತು. ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳ್ತಿದ್ದಂತೆ ಮಣಿಪಾಲ ವಿವಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸತ್ಯ ಕ್ಯಾಂಪಸ್ನಲ್ಲಿ ಕಳೆದ ಹಳೆಯ ದಿನಗಳನ್ನ ಎಲ್ಲರೂ ಮೆಲುಕು ಹಾಕ್ತಿದ್ದಾರೆ. ಎಂಜಿನಿಯರಿಂಗ್ ಓದ್ತಿದ್ದಾಗಲೇ ಅತ್ಯಂತ ಪ್ರಯೋಗಶೀಲರಾಗಿದ್ದ ನಡೆಲ್ಲ ವಿನಯವಂತರು ಅಂತ ಅವರಿಗೆ ಪಾಠ ಹೇಳಿದ ಪ್ರೊಫೆಸರ್ಗಳೆಲ್ಲ ಹೆಮ್ಮೆ ಪಡ್ತಾರೆ. ಈ ಥರ ರಿಸಲ್ಟ್ ತೋರಿಸ್ಬೋದಾ, ಈ ಥರ ಯಾಕೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಈ ಎಕ್ಸ್ಟ್ರಾ ಅವರ ಏನು ಎಫರ್ಟ್ ಇತ್ತು ಈ ಲ್ಯಾಬ್ರೇಟ್ರಿಯಲ್ಲಿ, ಇದರಿಂದಾಗಿ ನನಗೆ ಈಗಲೂ ಕೂಡ ಸತ್ಯ ನಡೆಲ್ಲ ಅವ್ರದ್ದು ನೆನಪು ಈಗಲೂ ಕರೆಕ್ಟಾಗಿದೆ. ಮತ್ತು ಕ್ಲಾಸಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಪ್ರತಿ ವಾರಕ್ಕೆ 4 ಗಂಟೆ ಕ್ಲಾಸ್ ತಗೊಳ್ತಾಯಿದ್ರು. ಕ್ಲಾಸಲ್ಲೂ ಕೂಡ ಅವರು 2ನೇ ಬೆಂಚಲ್ಲಿ ಕೂತ್ಕೊಂಡು ವೆರಿ ಪ್ಲೆಸೆಂಟಾಗಿ ಕ್ವಶನ್ ಕೇಳ್ತಾಯಿದ್ರು. ಮತ್ತು ಅವರ ಮಾರ್ಕ್ಗಳು ಕೂಡ ಬಹಳ ಚೆನ್ನಾಗೇ ಇತ್ತು. First of all, we congratulate Satya Nadella on being appointed as the CEO of Microsoft. We are really proud to have an alumnus who has reached that level of achievement. And being the students, we are totally motivated, and I'm assured that this motivation will stay with us for a long amount of time, and we follow his footsteps and reach at that level of achievement at some point of our time. ಜಗತ್ತಿನ ಕೋಟ್ಯಂತರ ಎಂಜಿನಿಯರ್ಗಳ ಕಣ್ಣು ಕುಕ್ಕುವ ಅತ್ಯುನ್ನತ ಹುದ್ದೆಯಲ್ಲಿರುವ ಸತ್ಯ ಬರೋಬ್ಬರಿ 90 ಕೋಟಿ ಸಂಬಳ ಪಡಿತಾರೆ. ಭಾರತಕ್ಕೆ ಬಂದಾಗ ವಿವಿಗೂ ಭೇಟಿ ಕೊಡೋದಾಗಿ ಸತ್ಯ ಹೇಳಿದ್ದಾರಂತೆ. ಅವರ ಬರುವಿಕೆಯನ್ನೇ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್, ಸುವರ್ಣ ನ್ಯೂಸ್. ಬುಡಕಟ್ಟು ಜನಾಂಗಗಳಿಗಾಗಿ ಇದ್ದ 10,000 ಎಕರೆ ಜಮೀನನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ರೈತರು ಉರುಳು ಸೇವೆ ಮಾಡಿದರು. ಚಳ್ಳಕೆರೆ ತಾಲೂಕಿನ ಕುದಾಪುರ, ದೊಡ್ಡ ಉಳ್ಳಾರ್ತಿ ಮತ್ತು ಅಮೃತ್ ಮಹಲ್ ಕಾವಲ್ಗಳ 10,000 ಎಕರೆ ಜಮೀನನ್ನು ಕೂಡಲೇ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿದ್ರು. ಉರುಳು ಸೇವೆಯಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ರು. ಅರ್ಧ ಕಿಲೋಮೀಟರ್ವರೆಗೆ ಸುಡುವ ರಸ್ತೆಯಲ್ಲಿ ಉರುಳು ಸೇವೆ ಮಾಡಿದ್ರಿಂದ ಕೆಲ ಮಹಿಳೆಯರು ಅಸ್ವಸ್ಥರಾಗಿದ್ರು. ಇದಕ್ಕೂ ಮುನ್ನ ಮೊಳಕಾಲ್ಮೂರು ಶಾಸಕ ತಿಪ್ಪೇಸ್ವಾಮಿ ತಮಟೆ ಬಡಿಯುವ ಮೂಲಕ ಉರುಳು ಸೇವೆಗೆ ಚಾಲನೆ ನೀಡಿದ್ರು. ದೊಡ್ಡಳ್ಳಾರ್ತಿ ಅಥವಾ ಕುದಾಪುರದಿಂದ ಯಾವ ಊರು ಇಲ್ಲ, ಇದು ರೇಟಿಂಗ್ ನಲ್ಲಿ ನೋಡ್ರಿ, ಯಾರೇ ಬಂದು ನಮ್ಮ ಹತ್ರ ಕಾವಲು ನಮ್ಮ ಜನಗಳಿಗೆ ದಕ್ಕಬೇಕು. ಅದು ನಮ್ಮ ಜನ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ಆ ಕಾವಲು ಎಲ್ಲವರೆಗೂ ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮುಖಾಂತರ ಮನವಿ ಮಾಡ್ತಿದ್ದೇನೆ. ಅವರು ಹಿಂದುಳಿದ ಜನಾಂಗದಿಂದ ಬಂದಿರತಕ್ಕಂಥವರು, ಅವರು ಕಾಳಜಿ ವಹಿಸಿಬಿಟ್ಟು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಆ ಕಾವಲನ್ನ ಆ SC ST ಅಲ್ಪಸಂಖ್ಯಾತರಿಗೆ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಜಿಲ್ಲಾ ಮಂತ್ರಿಗಳಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಮನವಿ
ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮುಡಿಗುಂಡಂ ಬಳಿ ಭಾಗಿ ಮರವೊಂದು ನೀರು ಹರಿದು ಬರ್ತಾ ಇದೆ. ಬೇವಿನ ಮರಗಳಲ್ಲಿ ಈ ರೀತಿ ನೀರು ಬರೋದು ಕಾಮನ್, ಆದರೆ ಭಾಗಿ ಮರದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ನೀರು ಹರಿದು ಬರ್ತಾ ಇದೆ ಅಂತಾರೆ ಸ್ಥಳೀಯರು. ನೀರು ಸುರಿತಾ ಇರುವ ಭಾಗಿ ಮರವನ್ನ ನೋಡೋಕೆ ಜನ ಮುಗಿ ಬೀಳ್ತಿದ್ದಾರೆ. ಈ ವಿಸ್ಮಯವನ್ನ ನೋಡಿ ಭಕ್ತಿ ಭಾವದಿಂದ ಕೈ ಮುಗಿದು ಪೂಜೆ ಸಲ್ಲಿಸುತ್ತಿದ್ದಾರೆ. ಈಗೊಂದು ಬ್ರೇಕ್ ನಂತರ ಹಾಟ್ ನ್ಯೂಸ್ ಪ್ರಸಾರವಾಗಲಿದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.